ನಾವು ಬೆದ್ರದಲ್ಲಿದ್ದೇವೆ. ಬೆದ್ರದಲ್ಲಿ ಅಕ್ಕರ ನೀರೋಡೆ ಬೈನೆ ನಾವು ಮಾರ್ಕೆಟ್ ಅಲ್ಲಿದ್ದೇವೆ. ನನ್ನ ಸ್ಲಿಪ್ಪರ್ ಕಟ್ ಆಯ್ತು. ಅದು ಗಮ್ಮಲ್ಲಿ ಅಂಟಿಸುವ ಸ್ಲಿಪ್ಪರ್. ಇಲ್ಲಿ ವಿಡಿಯೋ ಮಾಡೋದು ತುಂಬಾ ಕಷ್ಟ. ಎಲ್ಲ ಆಚೆ ಈಚೆ ನೋಡ್ತಾ ಇರ್ತಾರೆ. ನೋಡಿ ಅಂತ ನಿಮ್ಗೆ ಭಯವಾ? ಒಂದು ವಿಚಿತ್ರದಾಗಿ ನೋಡುದು. ಆ ವಿಡಿಯೋಸ್ ಮಾಡುವಾಗ ಉಂಟಲ್ಲ ಒಂಥರ ವಿಚಿತ್ರವಾಗಿ ನೋಡ್ತಾರೆ. ನನಗೆ ಕ್ಯಾರ್ ಇಲ್ಲ, ಆದ್ರೆ ಸಹ ನೋಡುವಾಗ ಏನೋ ಒಂಥರ. ಸಂತೆ ಇಲ್ಲ ಶುಕ್ರವಾರ. ಇವತ್ತು ಶುಕ್ರವಾರ ಅಲ್ಲ, ಶುಕ್ರವಾರ ಆದ್ರೆ ಸಂತೆ ಇರ್ತದೆ. ಇವತ್ತು ಸಂತೆ ಇಲ್ಲ. ನನಗೆ ಒಂದು 2-3 ಐಟಮ್ ಆಗ್ಬೇಕಿತ್ತು, ಅದಕ್ಕೋಸ್ಕರ ಬಂದದ್ದು. ನನಗೆ ಗಾಜಿನ ಬಳೆ ಆಗ್ಬೇಕಿತ್ತು, ಅದಕ್ಕೋಸ್ಕರ ಬಂದದ್ದು ನಾನು. ಅದಕ್ಕೋಸ್ಕರ ಅಲ್ಲ, ಮತ್ತೆ ನನಗೆ ಐಬ್ರೋಸ್ ಎಲ್ಲ ಮಾಡ್ಲಿಕ್ಕಿತ್ತು ಹಾಗೆ. ಮತ್ತೆ ಅವರು ಫ್ರೀ ಇದ್ರು ಇವತ್ತು, ಹಾಗೆ ಹೋಗುವ ಅಂತ ಹೇಳಿ ಹೊರಟದ್ದು ನಾವು. ಶೂಂಠಿ ಪಂಡ್ರೆ ಏನು ಪೀಸ್ ನಾನುಂಡು ದಾಲುಂಡು ದಾದಾನ ಪುದರ ಸುಂದರಣ್ಣ. ಎಲ್ಲರೂ ಸುಂದರಣ್ಣನ ಅಂಗಡಿಗೆ ಬನ್ನಿ. ಮೂಡುಬಿದ್ರೆ ಮಾರ್ಕೆಟಲ್ಲಿ ಸುಂದರಣ್ಣನ ಅಂಗಡಿ ಉಂಟು. ನಾವು ಅಲ್ಲಿಂದ ತೆಗಿಯೋದು ತರಕಾರಿ ಎಲ್ಲ. ತುಂಬ ಒಳ್ಳೆ ಜನ ಅವರು. ಸುಂದರಣ್ಣನ ಅಂಗಡಿ ಉಂಟು ಮಾರ್ಕೆಟಲ್ಲಿ. ಇಡವಲ್ಲ ಏನ್ ಬೋಡ್ಸಿ ಅಂತ ಜತ ನಿಮಗೆ ಪಾನಿಪುರಿ ತೆಗೆದ್ಬಿಟ್ಟು. ಪಾನಿಪುರಿ ತುಂಬಾ ಒಳ್ಳೇದಿತ್ತು. ಎಂತ ಖುಷಿ ತರದೆ ಪಿರಬುಜಿ ಧನ್ಯವಾದರು. ಪಾನಿಪುರಿಗೆ ಎಷ್ಟು ಜನ ಕ್ಯೂ ನೋಡಿ. ಅಲ್ಲಿ ತುಂಬಾ ಜನ ಇದ್ದಾರೆ ಕ್ಯೂ. ಪಾನಿಪುರಿ ಲವರ್ಸ್ ತುಂಬಾ ಜನ ಇದ್ದಾರೆ. ಖುಷಿಗೆ ಪಾನಿಪುರಿ ಎಲ್ಲ ಬೇಗ ಸೇರ್ತದಲ್ವಾ? ಬಾಕಿ ಎಲ್ಲ ಸೇರುದಿಲ್ಲ, ಪಾನಿಪುರಿ ಮಾತ್ರ ಬೇಗ ಸೇರ್ತದೆ. ಮಕ್ಕಳಿಗೆ ಫೋನ್ ಕೊರ್ಪೇರೆ ಕೈಟ್ ಫೋನ್ ಕೊರ್ಪೇರ ಅದು ಇವತ್ತೆಲ್ಲ ಮಕ್ಕಳು ನೋಡಿ, ಆಳ್ವಾಸಿನ ಮಕ್ಕಳೆಲ್ಲ 20,000 ಜೋಕ್ಳು ಫೋನು. ಇವತ್ತು ಅವರಿಗೆ ಹೊರಗಡೆ ಬಿಟ್ಟಿದ್ದಾರೆ, ಹಾಸ್ಟೆಲ್ನ ಮಕ್ಕಳು. ಅವರಿಗೆ 15 ದಿವಸಕ್ಕೊಮ್ಮೆ ಹೊರಗಡೆ ಬಿಡುದು. ಹಾಗೆಲ್ಲ ಗ್ರೀನ್ ಹಾಕಿದ ಮಕ್ಕಳು ಕಾಣಿಸ್ತಾ ಉಂಟು ಇವತ್ತು. ಗ್ರೀನ್ ಕಲರ್ ಯೂನಿಫಾರ್ಮ್ ಹಾಸ್ಟೆಲಲ್ಲಿ ನಿಲ್ಲುವ ಮಕ್ಕಳು. ಅಮ್ಮ ಹೈಟ್ ಕಮ್ಮಿ ಎಡ್ಡಾಯ್ನೆ ಎನ್ನು ಕೂಲ್ದೇ ಇದ್ದಿತ್ತ ಸರಿ ಇದಕ್ಕೆ ದಾಲ್ ಮಾಡ್ತಾ ಇದ್ವಿ. ದಾಲ್ ಮತ್ತೆ ಫಿಶ್ ಫ್ರೈ. ಅಮ್ಮ ಇಂಕಾಸೆ ಪತ್ನಿ ಮುಟ್ಲಂಚೇನೆ ಪುಡ್ಕೊತಂಡ. ಇದೇ ಎನ್ನ ಒಂದು ಡಿಸ್ಅಡ್ವಾಂಟೇಜ್ ಅಂತ. ಫಿಶ್ ಫ್ರೈ ಅವರ ಸ್ಪೆಷಲ್ ಫಿಶ್ ಫ್ರೈ ಮಸಾಲ ರೆಡಿ ಆಗ್ತಾ ಉಂಟು. ಕಬಾಬ್ ಮತ್ತೆ ಕಬಾಬ್ ಪೌಡ್ರೆ ಮತ್ತೆ ಎಂತೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಎರಡು ಟೊಮೆಟೊ ಮತ್ತೆ ರೆಡಿ ಅವ ಮತ್ತೆ ಶುಂಠಿ ಕಾಣ್ತಾರಲ್ಲ ಇದು ಹೆಂಗೆ ಕುದ್ದು ಮಾಡ್ರ ರೆಡಿ ಅವ. ಗಂಡನ ಹೆಸರು ಕರಿಬಾರ್ದು. A-B-C ಹಾಗೆಲ್ಲ ಕರೆಯೋದು ನಾವು. ಸಿ ತುಂಬಾ ಕಷ್ಟ ಹೆಸರು ಕರೆಯೋದಿದ್ರೆ. ಕರೀತಾರೆ ಮಕ್ಕಳು. ನಮ್ಮ ಇಲ್ಲಿ ಸಕಲ ದದೆ ಕಂಟಿನ್ಯೂ ಆನ್ಲೈನ್ ಸಕಲ ಕಲಾ ಸಕಲ ಕಲಾವಲ್ಲ ಇರಿ
ಅವರಿಗೆ ಗೊತ್ತಿಲ್ಲದ ಕೆಲಸ ಯಾವುದಿಲ್ಲ ಅಂತ ಅವ್ರು ಹೇಳಿದ್ದು. ಕದಿಲಿಕ್ಕೆ ಮಾತ್ರ ಗೊತ್ತಿಲ್ಲಂತೆ, ಮತ್ತೆಲ್ಲ ಕೆಲಸ ಗೊತ್ತುಂಟದೆ ಅವರಿಗೆ. ಅವರ ಒಂದೊಂದು ಕೆಲಸ ಖುಷಿ ಹೇಳ್ತಾಳಂತೆ ಇವಾಗ. ಅಪ್ಪ ಯಾವುದೆಲ್ಲ ಕೆಲಸ ಮಾಡಿದ್ದಾರೆ ಮೊದಲಿಂದ. ಹೋಟೆಲ್, ಮೀನಂಗಡಿ, ಮೀನಂಗಡಿ ಇಜ್ಜಂಡು ಇಜ್ಜ ನಾವು ನೋಡ್ಸಿ. ಮೀನಿ ಕೋರಿದೈತೇನು ಕೋರಿದ. ಕೆಂಪು ಕಲ್ಲದ ಕಾರೇನ ಕೋರೆ. ಬುಕ್ಕ ಅವ್ರು ಬೊಂಬೈಯಲ್ಲಿ ಇದ್ರು ಒಂದು ವರ್ಷ. ಅದೇ ಇರು ಬೊಂಬೈ ಇಡದೈತೆ ಒಂದು ವರ್ಷ. ಬೊಂಬೈಯಲ್ಲಿ ರಿಕ್ಷಾ ಬಿಡ್ತಾ ಇದ್ರಂತೆ ಒಂದು ವರ್ಷ. ಕ್ರೈನ್ ಆಪರೇಟರ್ ಇತ್ತದ ಈಗ ತುಂಬುದ ಬಾಣು ಪೂರ. ಅಡಿಗೆ ಈರೆಗೆ ಹೋಟೆಲ್ ಇತ್ತನದೇ ದಾದಾಪುರ ಮಂದು ಇದ್ದಾರೆ ಇಟ್ಟು ಇಂಚ ಒಣಸದ ಅಂದ ಅಂದ ಹೋಟ್ಲಲ್ಲಿ ಇದ್ರು ಅವರದೊಂದು ಹೋಟ್ಲ್ ಇತ್ತಂತೆ. ಮೂಳು ಅಂಗಟ ಮಿತ ಹಾಗೆ ಎಲ್ಲ ಕೆಲಸ ಗೊತ್ತುಂಟು. ಹಾಗೆ ಅಡಿಗೆ ಗೊತ್ತುಂಟು ಅವರಿಗೆ. ಒಂದು ಕಳುವೆರು ಬಂಗವರೊಡೆ ಕಂಡಿರೋದು ಉಂಡ ಏನ ವರ್ಕದಲ್ಲಿ ಇಷ್ಟೇ ಪೂರ ಉಂಡ ಖುಷಿ. ತೆಂಗಿನ ಮರ ಕೆತ್ತಲೆಗೆ ಗೊತ್ತುಂಟು. ಮತ್ತೆ ಐನೈತೆ ಫ್ರಿಜ್ ಹಿಡ್ದು ಓಡ್ಸ ಕೂಡ. ಮತ್ತೆ ಮಸಾಲ ಒಣ್ಣೆಲ್ಲ ಕಡೆ ಒಯ್ಪುಂಡೆಲ್ಲ ಹೈಟ್ ಏತುಂಡಿದೆ. ಓ ಆತುಂಡ ಎಲ್ಲ ಮಾಡ್ಕ. ನಾವು ಇವಾಗ ಹೋಗಿ ನಾನು ಖುಷಿದು ಸಮಿತಿದೊಂದು ಡಾಕ್ಟ್ರಿಗೆ ನರ್ಸಿಗೆ ತೋರಿಸ್ಲಿಕ್ಕಿತ್ತು. ಅವಳು ಕೊನೆ ಪದೊಡದೆ ನರ್ಸು, ಒಳ್ಳೆ ನರ್ಸ್ ಅವರು, ಮದ್ದು ಕೊಡ್ತಾರೆ ಅವರು. ಅವನಿಗೆ ಗಂಟ್ಲಲ್ಲಿ ದಾದಾಯಿ ಕಂಡ್ರೆ ಟಾನ್ಸ್ ಅನಿಸ್ತದ. ಅವನಿಗೆ ನೈಟ್ ಮಲಗುವಾಗ ಗೊರಕೆ ಹೊಡೆಯೋದು. ಆ ಗೊರಕೆಯಲ್ಲಿ ನಮಗೆ ನಿದ್ದೆ ಇಲ್ಲ. ಹಾಗೆ ತೋರಿಸುವಾಗ ಎಂಜ ಪಂಜಿದ ಆಯ್ ಒಳ್ಳೆ ಸುದ್ದಿಜ್ಜಾನೆ. ದಾದ ನನ್ನ ಅಮ್ಮನಿ ಹೈಟ್ ಕಮ್ಮಿ ಹಾಗೆ ಅಂತೆ ನರ್ಸ್ ಹೇಳಿದ್ದು. ಅವನಿಗೆ ಗಂಟ್ಲಲ್ಲಿ ಉಂಟಲ್ವಾ ತುಪ್ಪಲೆಪ್ಪು ಆ ಮಂಟ್ಲೆ ಬೊಡ್ಚಿ ತಗ ನಾನೇ ಚಪ್ಪೆ ಬಾಲೆ ಹೈಟ್ ಮಲ್ಲಾಪಿರಪ್ಪಿರವೇ ಬೇಜಾರು ಅನ್ಬಿಡ್ಚಿ. ಅವನಿಗೆ ಪ್ರೋಟೀನ್ ಫುಡ್ ಎಲ್ಲ ಕೊಡ್ಲಿಕ್ಕೆ ಹೇಳಿದ್ದಾರೆ ಅಲ್ವಾ. ಅವನಿಗೆ ಹೈಟ್ ಕಮ್ಮಿ ಇಲ್ಲಂತೆ. ಅವನಿಗೆ ಹೈಟ್ ಕಮ್ಮಿ ಇರೋದಕ್ಕೆ ಕಾರಣ ಉಂಟು. ಅವನ ಅದುಂಟಲ್ವಾ ಗಂಟ್ಲಲ್ಲಿ, ಅದಕ್ಕೆ ಅವನು ಹೈಟ್ ಸ್ವಲ್ಪ ಕಮ್ಮಿ ಅಂತ ಹೇಳಿದ್ರು ಅವರು. ಯಾತದಾಲ ತಮಾಷೆ ಅನ್ಬಿಡ್ಜಿ ಆಯ್ ನಿನ್ನೆಡ್ತು ಮಲ್ಲ ಅಪ್ಪನ ತೋಜೋಡ ನಿಮಗೆ ನಿನ್ನೆಡ್ದು ಒಂಜಿ ಫೀಟ್ ಅಂಡ್ಲ ಉದ್ದ ತೋಜ. ಕೆಲವರು ಈ ಪ್ರಾಯದಲ್ಲಿ ಕೆಲವರು ಹೈಟ್ ಕಮ್ಮಿ ಇರ್ತಾರೆ ಮತ್ತೆ ಉದ್ದ ಆಗ್ತಾರೆ ಅವರು. ಆಯ್ ಹೈಟ್ ದೀಪ ಮಾರೈತಿ ಒಂದು ಅಂಗಿ ದೀಪು ಸೋಪರ್ ದೀಪ ಅಂಗಿ. ನನ್ನ ಮಗನೊಂದು ಪ್ರತಿಭೆ ನೋಡಿ. ರೆಡಿ. ನನ್ನ ಕಂಬಳದ ಬಾಪು ಕಂಬಳನೇ. ಕರ್ಟನ್ನ ಕೋಲ್ ತೆಗೆದು ಯಾವ ಊಟ ಎಲ್ಲ ಆದ ನಂತರ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ನಾವಿವತ್ತು ಹೊರಗಡೆ ಹೋಗ್ಲಿಕ್ಕೆ ಮೇಯ್ನ್ ಕಾರಣ ಖುಷಿ ತುಂಬ ದಿವಸದಿಂದ ನನ್ನ ಹತ್ರ ಅವಳಿಗೊಂದು ಡೌಟ್. ನಂದು ಇಲ್ಲಿ ಮುಟ್ಟಿ ನೋಡಿ ಇಲ್ಲಿ ಸ್ವಲ್ಪ ದಪ್ಪಗಿದೆ ಅಂತ. ನಾನು ಕೂಡ ಮುಟ್ಟುವಾಗ ಸ್ವಲ್ಪ ದಪ್ಪಗಿತ್ತು, ಅದು ಕೂಡ ನಾನು ಅದನ್ನು ಸೀರಿಯಸ್ ಆಗಿ ತೆಗಿಲಿಲ್ಲ. ಆದರೆ ಇವಳಿಗೆ ಯಾವಾಗಲೂ ಡೈಲಿ ಒಂದು ಸಂಜೆ ಆಗುವಾಗ ತೋರಿಸೋದು, ಅಮ್ಮ ದಪ್ಪಗಿದೆ ಅವಳಿಗೆ ತುಂಬ ಹೆದರಿಕೆ, ಎಲ್ಲದರಲ್ಲಿ ಕೂಡ ತುಂಬ ಹೆದರಿಕೆ ಅವಳಿಗೆ. ಹಾಗೆ ಇನ್ನು ಡೌಟ್ ಬೇಡ ಅಂತ ನಾವು ತೋರಿಸುವಾಗ ಅವರು ಹೇಳಿದರು, ನಾನೇನು ಹೇಳಿದ್ದೆ ನೋಡಿ ಅದೇ ಹೇಳಿದರು ಅವರು. ಅದು ಎಲುಬು ಅಂತ ಹೇಳಿದರು. ಎಲುಬು ಹೀಗೆ ಅವಳು ಸ್ಲಿಮ್ ಆದ ಕಾರಣ ನೋಡಿ ಹೀಗೆ ಮುಟ್ಟುವಾಗ ಸ್ಲಿಮ್ ಇರುವಾಗ ಎಲುಬು ಹೀಗೆ ಮುಟ್ಟುವಾಗ ಸಿಗ್ತದೆ ಅಲ್ವಾ, ಹಾಗೆ ಅದು ಮುಟ್ಟುವಾಗ ಸಿಗ್ತಾ ಇತ್ತು ಅಂತ ಹೇಳಿದ್ರು ಅಷ್ಟೇ.
ಹಾಗೆ ಅದು ಅವಳಿಗೆ ಒಂದು ಸಮಾಧಾನ ಆಯಿತು ತೋರಿಸಿದ ಕಾರಣ. ಇಲ್ಲದಿದ್ದರೆ ಅವಳು ಅದನ್ನೇ ಹೇಳ್ತಾಳೆ. ಮತ್ತು ಮಕ್ಕಳಿಗೆ ಸ್ವಲ್ಪ ಹುಷಾರಿಲ್ಲದಿದ್ದರೆ ಏನಾದರೂ ಆದರೆ ನಮಗೆ ಕೂಡ ಟೆನ್ಷನ್ ಆಗೋದು. ನನಗಂತೂ ತುಂಬ ಟೆನ್ಷನ್ ಆಗೋದು, ಅವರಕ್ಕಿಂತ ಜಾಸ್ತಿ ಟೆನ್ಷನ್ ಆಗೋದು ನಾನು ಮಕ್ಕಳ ವಿಷಯದಲ್ಲಿ. ಹಾಗೆ ಮತ್ತು ನನಗೆ ಸಮಾಧಾನ ಇರೋದಿಲ್ಲ. ಇವಾಗ ನನಗೆ ಸಹ ಸಮಾಧಾನ ಆಯಿತು, ಅವಳಿಗೆ ಸಹ ಸಮಾಧಾನ ಆಯಿತು. ಹಾಗೆ ನಾನೊಂದು ಶಾರ್ಟ್ಸಲ್ಲಿ ಆಡಿಯೋ ಕ್ಲಿಪ್ ಹಾಕ್ತೇನೆ. ಇದರಲ್ಲಿ ಹಾಕಿದರೆ ನನಗೆ ಕಾಪಿ ರೈಟ್ ಬಿಡ್ಬೋದು. ಯಾಕೆಂತ ಹೇಳಿದರೆ ನನ್ನ ವಾಯ್ಸ್ ಆದರೂ ಕೂಡ ನಾನು ಅದಕ್ಕೆ ಚಿಕ್ಕದೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದ್ದೇನೆ. ನೆಕ್ಸ್ಟ್ ಇನ್ನು ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಕೆಲವು ಕಡೆಯಲ್ಲಿ ಆಗಿದೆ, ಸ್ವಲ್ಪ ಕಡೆಯಲ್ಲಿ, ಎಲ್ಲ ಕಡೆಯಲ್ಲಿ ಆಗಿಲ್ಲ, ಹೆಚ್ಚಿನ ಕಡೆಯಲ್ಲಿ ನೆಕ್ಸ್ಟ್ ಇನ್ನು ಬರುವ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ. ಮತ್ತು ಕೆಲವರು ನನ್ನ ಹತ್ರ ಒಂದು ಡೌಟ್ ಕೇಳಿದರು, ವರಮಹಾಲಕ್ಷ್ಮಿ ಪೂಜೆಗೆ ಕೂತ್ಕೊಳ್ಳುವವರು ವ್ರತ ಹಿಡಿಬೇಕಾ ಅಂತ. ವ್ರತ ಅಂತ ಹೇಳಿದರೆ ಬೆಳಿಗ್ಗೆ ಏನು ತಿನ್ನದೆ ಬರಬೇಕಾ, ತಿಂದು ಬರ್ಬೋದಾ ಅಂತ. ನನಗೆ ಗೊತ್ತಿದ್ದ ಪ್ರಕಾರ ಅಕ್ಕಿದು ತಿನ್ನೋದಿಲ್ಲ ವ್ರತಕ್ಕೆ. ಇವಾಗ ನಾವು ಯಾವ ವ್ರತ ಹಿಡಿಯೋದಿದ್ರೆ ಕೂಡ ಹೇಳ್ತಾರಲ್ವ, ಅಕ್ಕಿದು ತಿನ್ನಬೇಡಿ ಅಂತ. ಬಾಕಿ ನಮಗೆ ಪಚ್ಚೆಸರು ತಿನ್ಬೋದು, ರವೆ ಉಪ್ಪಿಟ್ಟು ತಿನ್ಬೋದು, ಅವಲಕ್ಕಿ ತಿನ್ಬೋದು. ಅವಲಕ್ಕಿ ಗೊತ್ತಿಲ್ಲ ನನಗೆ, ಅಕ್ಕಿದು ತಿನ್ನೋದಿಲ್ಲ. ಮತ್ತು ಅಲ್ಲೇ ಬಾಕಿ ಗೋಧಿ ದೋಸೆ ತಿನ್ಬೋದು, ಹಾಗೆಲ್ಲ ತಿನ್ಬೋದು. ನಾವು ಮೊದಲು ಹಾಗೆ ಮಾಡ್ತಾಯಿದ್ವಿ ವ್ರತ ಎಲ್ಲ ಹಿಡಿಯುವಾಗ. ಏನಾದರೂ ವ್ರತ ಹಿಡಿಯೋದಿದ್ದರೆ ಕೂಡ ಕೆಲವರಿಗೆ ತಿನ್ನದೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ ಬೆಳಗಿನ ಟೈಮು. ಕೆಲವರು ತಿನ್ನದೆ ಕೂಡ ಕೂತ್ಕೊಳ್ತಾರೆ. ಲಾಸ್ಟ್ ಟೈಮ್ ನಾನು ವರಮಹಾಲಕ್ಷ್ಮಿ ಪೂಜೆಗೆ ಕೂತ್ಕೊಂಡಿದ್ದೆ. ನಾನು ಬೆಳಿಗ್ಗೆ ಏನು ತಿನ್ನಲಿಲ್ಲ. ತಿನ್ನೋದಕ್ಕೆ ರೀಸನ್, ನನಗೆ ಬೆಳಿಗ್ಗೆ ಬೇಗ ತಿನ್ನಲಿಕ್ಕೆ ಆಗೋದಿಲ್ಲ. ಚಹಾ ಕುಡಿದು ಸೀದಾ ಹೋದದ್ದು. ನಾನು ಚಹಾ ಕುಡಿದು ಎಷ್ಟು ಹೊತ್ತು ಕೂಡ ಕೂತ್ಕೊಳ್ತೇನೆ, ನನಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಎಲ್ಲರಿಗೆ ಹಾಗೆ ಆಗೋದಿಲ್ಲ. ಹಾಗಾಗಿ ಅಕ್ಕಿದು ತಿನ್ನಬಾರ್ದು ಅಂತ ಹೇಳೋದು ಕೇಳಿದ್ದೇನೆ. ಮತ್ತು ಗೊತ್ತಿದ್ದರೆ ಬೇರೆಯವ್ರ ಹತ್ರ ತಿಳ್ಕೊಳ್ಳಿ. ನನಗೆ ಗೊತ್ತಿದ್ದ ಪ್ರಕಾರ ಅಕ್ಕಿದು ತಿನ್ನೋದಿಲ್ಲ, ಬಾಕಿ ತಿನ್ಬೋದು. ಇನ್ನೊಂದೇನು ಅಂತ ಹೇಳಿದರೆ, ನಾವು ವ್ರತ ಮಾಡಲಿ, ಪೂಜೆ ಮಾಡಲಿ, ಯಾವುದು ಮಾಡಲಿ, ನಮ್ಮ ಮನಸ್ಸು ಶುದ್ಧ ಇರಬೇಕು ಅಷ್ಟೇ. ನಮ್ಮ ಮನಸ್ಸು ಶುದ್ಧ ಇದ್ದರೆ ಅದು ದೇವರಿಗೆ ಖಂಡಿತ ಮುಟ್ಟಿಯೇ ಮುಟ್ತದೆ ಅಲ್ವಾ. ಅಷ್ಟು. ಹಾಗೆ ಕೇರಳದಲ್ಲಿ ಏನು ಓಣಂ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ ಅಲ್ವಾ. ಎಲ್ಲರಿಗೆ ಕೂಡ ಹ್ಯಾಪಿ ಓಣಂ. ಯಾಕೆಂತ ಹೇಳಿದರೆ ನನಗೆ ಕೇರಳದ ವ್ಯೂವರ್ಸ್ ಕೂಡ ಇದ್ದಾರೆ. ಹಾಗಾಗಿ ಎಲ್ಲರಿಗೆ ಕೂಡ ಹ್ಯಾಪಿ ಓಣಂ, ಹ್ಯಾಪಿ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಕೂಡ ಒಟ್ಟೊಟ್ಟಿಗೆ ಬರ್ತಾ ಇದೆ. ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.